ಬಿಜೆಪಿಯಿಂದ ಶಾಸಕ ಯತ್ನಾಳ್ ಉಚ್ಚಾಟನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ರನ್ನ ಮರಳಿ ಬಿಜೆಪಿಗೆ ಕರ್ಕೊಂಡು ಬರಬೇಕು ಅಂತೇಳಿ ತಂತ್ರ ನಡೀತಾ ಇದೆ. ಇಲ್ಲಿ ಹೇಗಾದರೂ ಮಾಡಿ ಯತ್ನಾಳ್ರನ್ನ ಈ ಶಿಕ್ಷೆಯಿಂದ ಪಾರು ಮಾಡಬೇಕು, ಅವ್ರನ್ನ ಮತ್ತೆ ಬಿಜೆಪಿಗೆ ವಾಪಸ್ ತರಬೇಕು ಅಂತೇಳಿ ಪ್ರಯತ್ನ ತಂತ್ರ ಎಲ್ಲ ಆಗ್ತಾ ಇದೆ. ಇಲ್ಲಿ ಯತ್ನಾಳ್ ಪರ ರೆಬೆಲ್ ನಾಯಕರ ಒಗ್ಗಟ್ಟು ಪ್ರದರ್ಶನ ಕೂಡ ನಡೀತಾ ಇದೆ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಯತ್ನಾಳ್ರ ಮೇಲೆ ನೀವು ಆ ಥರ ಹೇಳಿದ ತಕ್ಷಣ ನಾವು ಅವ್ರನ್ನ ಬಿಟ್ಕೊಟ್ಬಿಡಲ್ಲ, ನಾವೆಲ್ಲ ಕೂಡ ದೆಹಲಿಗೆ ಶೀಘ್ರವೇ ಪ್ರಯಾಣ ಬೆಳೆಸ್ತೀವಿ ಅಂತ ರೆಬೆಲ್ಸ್ ತಂಡ ಒಂದು ಕಡೆ ಹೇಳ್ತಾ ಇದೆ. ಹೈಕಮಾಂಡ್ ಭೇಟಿ ಮಾಡಬೇಕು ಅಂತಾನೆ ದೆಹಲಿಗೆ ರೆಬೆಲ್ಸ್ ಟೀಮ್ ಹೋಗುವುದಿದೆ. ನಾವೆಲ್ಲರೂ ಕೂಡ ಹೋಗಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀವಿ. ರೆಬೆಲ್ ನಾಯಕರ ಸಭೆ ಆದ ಮೇಲೆ ಕುಮಾರ್ ಬಂಗಾರಪ್ಪ ಮಾತಾಡಿದ್ದಾರೆ, ನಾವೆಲ್ಲ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮನವೊಲಿಕೆ ಕೆಲಸವನ್ನು ಮಾಡ್ತೀವಿ, ಯತ್ನಾಳ್ರನ್ನ ಮತ್ತೆ ಬಿಜೆಪಿಗೆ ತರುವಂಥ ಕೆಲಸವನ್ನು ಮಾಡ್ತೇವೆ. ನಾವ್ಯಾರೂ ಪಾರ್ಟಿ ಬಿಟ್ಬಿಡ್ಬೇಕು ಅಂತ ತೀರ್ಮಾನವನ್ನೇ ಮಾಡಿಲ್ಲ. ನಮ್ಮ ನಿಲುವಿನಲ್ಲಿ 100ಕ್ಕೆ 100ರಷ್ಟು ಬದ್ಧತೆ ಇದೆ. ನಮ್ಮಿಂದ ತಪ್ಪಾಗಿದೆ ಅಂತ ಅನಿಸಿದ್ರೆ ತಿದ್ದುಕೊಂಡು ಹೋಗ್ತೀವಿ ನಾವು. ಎಸ್ ಟಿ ಸೋಮಶೇಖರ್ ಹೆಬ್ಬಾರನ್ನು ಮೊದಲೇ ಉಚ್ಚಾಟಿಸಬೇಕಾಗಿತ್ತು. ಪಕ್ಷ ವಿರೋಧಿ ಕೆಲಸ ಮಾಡಿದವರು ಅವರು. ನಮ್ಮ ಹಿಂದಿನ ಹೋರಾಟ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂಥೇಳಿ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ. ಸನ್ಮಾನ್ಯ ಯತ್ನಾಳ್ಜಿ ಅವರ ಇವತ್ತು ಉಚ್ಚಾಟನೆ ಏನಿದೆ, ನಾವು ವರಿಷ್ಠರಿಗೆ ಭಾಳ ವಿನಯಪೂರ್ವಕವಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಅದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು. ಈ ಘಟನೆ ಅಂದರೆ ಅದು ಹಿನ್ನಡೆ ಅಂತಲೇ ಅರ್ಥ. ಯಾಕಂದರೆ ಒಬ್ಬ ನಮ್ಮ ಲೀಡ್ರು ಯತ್ನಾಳ್ ಅಂತ ಒಬ್ಬ ಸೀನಿಯರ್ ಮೋಸ್ಟ್ ಲೀಡ್ರು, ಸೆಂಟ್ರಲ್ ಮಿನಿಸ್ಟರ್ ಇದ್ದವರು, ಸಿಟ್ಟಿಂಗ್ MLA ಇದ್ದವರು, ಇದರೆಲ್ಲದನ್ನು ಕೂಡ ಇದನ್ನು ಒಂದೊಂದು ಸರಿ ಅದು ತಪ್ಪು ಗ್ರಹಿಕೆಯಿಂದ ಆಗಿರ್ಬೋದು, ತಪ್ಪು ಇದರಿಂದ ಇರ್ಬೋದು, ಕೆಲವು ಮಾಹಿತಿಗಳ ಕೊರತೆ ನಾವು ಕೊಡದೇ ಇರತಕ್ಕಂಥ ಸಂದರ್ಭ ಒದಗಿ ಬಂದಿರ್ಬೋದು. ಅದನ್ನು ನಾವು ಸರಿಯಾದಂಥ ವಿಚಾರಗಳನ್ನು ಅಲ್ಲಿ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅದನ್ನು ಸರಿಯಾಗಿ ತೂಗಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತೀನಿ. ಯತ್ನಾಳ್ ಅವ್ರನ್ನ ಮತ್ತೆ BJP ಪಕ್ಷಕ್ಕೆ ತರ್ತಕ್ಕಂಥ ಪ್ರಯತ್ನದಲ್ಲಿ ನಾವೆಲ್ಲರೂ ಕೂಡ ಮನವಿ ಮಾಡ್ತೀವಿ. ಹೌದು, ನಮ್ಮ ನಿಟ್ಟಿನಲ್ಲಿ ನಾವು ಇಂಡಿವಿಜುವಲ್ ಆಗೂ ಮಾಡ್ತೀವಿ, ಎಲ್ಲರೂ ಕೂಡ ಒಟ್ಟಿಗೂ ಮಾಡ್ತೀವಿ, ಖುದ್ದಾಗಿ ಹೋಗಿ ವಿನಂತಿ ಮಾಡ್ಕೊಳ್ತೀವಿ. ಇಲ್ಲ ಎಲ್ಲರೂ ಬನ್ನಿ ನೀವು ಒಂದು ಸರಿ ಕೂತು ಮಾತಾಡೋಣ ಅಂದರೆ ಅದಕ್ಕೂ ಕೂಡ ನಾವೆಲ್ಲರೂ ಸಜ್ಜಾಗಿದ್ದೀವಿ, ಮಾತಾಡ್ತೀವಿ. ಇವಾಗ ಯತ್ನಾಳ್ ಅವ್ರನ್ನ ನಾವು BJP ಪಕ್ಷ ಅಂಥೇಳಿ ಇವಾಗ ನಮ್ಗೆ ಯಾರಿಗೂ ಎಲೆಕ್ಷನ್ಸ್ ಇಲ್ಲ, ವಿ ಡೋಂಟ್ ಹ್ಯಾವ್ ಎನಿ ಪ್ರೆಷರ್ಸ್. ನಾವು ಹೋಗ್ಬಿಟ್ಟು ಇವ್ರ ಜೊತೆಗೆ ಐಡೆಂಟಿಫೈ ಆಗಿಲ್ಲ. ಇವಾಗ ನೀವೇ ನೋಡ್ತೀರಿ, ಎಸ್ ಟಿ ಸೋಮಶೇಖರ್ ಅವ್ರದ್ದು ಮತ್ತು ಹೆಬ್ಬಾರ್ ಅವ್ರದ್ದು ಐಡೆಂಟಿಫಿಕೇಷನ್ ಆಗಿರತಕ್ಕಂಥದ್ದಕ್ಕೆ ಶೋಕಾಸ್ ನೋಟಿಸ್ ಕೊಟ್ಬಿಟ್ಟು ಫಸ್ಟ್ ಅವ್ರನ್ನ ಎಕ್ಸ್ಪೆಲ್ ಮಾಡಬೇಕಿತ್ತು, ಹಂಗೆ ನೋಡೋಕೆ ಹೋದರೆ. ಬಟ್ ಅನಿವಾರ್ಯ ಯಾವ್ಯಾವುದೋ ತಪ್ಪು ಗ್ರಹಿಕೆಯಿಂದ ಯತ್ನಾಳವ್ರನ್ನ ಉಚ್ಚಾಟನೆ ಮಾಡ್ತಕ್ಕಂಥದ್ದಾಗಿದೆ. ಇಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ನಾವು BJP ಪಕ್ಷವನ್ನು ಸರಿ ಮಾಡ್ಕೊಂಡು ಹೋಗ್ತಕ್ಕಂಥ ಮತ್ತು BJP ಪಕ್ಷವನ್ನು ಸಂಘಟನಾತ್ಮಕವಾಗಿ ಡೀಟೇಲ್ಸ್ಗಳು ಕೆಲನ್ ಸ್ವಾಮಿ ಇದ್ದಾರೆ. ಎಲ್ ಸ್ವಾಮಿ, ಎಲ್ಲಿಗೆ ಬಂತು ಇಡೀ ರೆಬೆಲ್ಸ್ ತಂಡದ ಒಂದು ನಿಲುವು? ಈಗ ನಾವೇನೋ ಹೋಗ್ತಾ ಇದ್ದೀವಿ, ಏನೋ ಒಂದು ಪಾರ್ಟಿ ಕಡೆಯಿಂದ ಪಾರ್ಟಿಯವರಿಗೆ ಸ್ಪಷ್ಟವಾದ ಮಾಹಿತಿ ಇಲ್ಲದೆ ಇರಬಹುದು, ಮಾಹಿತಿ ಕೊರತೆ ಇರಬಹುದು, ತಪ್ಪಾಗಿರೋ ತಿದ್ದುಕೊಂಡು ಹೋಗ್ತೀವಿ ಅಂದರೆ ಯತ್ನಾಳ್ರ ಉಚ್ಚಾಟನೆ ಆಗೋವರೆಗೂ ಕೂಡ ಇಡೀ ತಂಡಕ್ಕೆ ಈ ಥರದ್ದು ಒಂದು ದಿನ ಆಗಬಹುದು. ನಮ್ಮದು ಈ ತಂಡಕ್ಕೆ ನಮ್ದು ಈ ಥರದ ನಾವು ದಿನ ಈ ಥರ ಸಭೆ ಮಾಡ್ತಾ ಇದ್ದರೆ ಒಂದಲ್ಲ ಒಂದು ದಿನ ಪಾರ್ಟಿ ಕೂಡ ನಮ್ಮಲ್ಲಿ ಮುನಿಸ್ಕೊಳ್ಳುತ್ತೆ, ಇದು ಅರಿವಿರಲಿಲ್ವಂತ ಅಂತ. ಖಂಡಿತ ರಮಾಕಾಂತ, BJP ರಾಜ್ಯಾಧ್ಯಕ್ಷರ ಬದಲಾವಣೆ ಸೇರಿದಂತೆ ಮಾಜಿ CM ಯಡಿಯೂರಪ್ಪ ಹಾಗೂ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಪದೇ ಪದೇ ವಾಗ್ದಾಳಿಯನ್ನು ನಡೆಸ್ತಾ ಇತ್ತು ರೆಬೆಲ್ ಟೀಮ್. ಅದರಲ್ಲೂ ಪ್ರಮುಖವಾಗಿ ಶಾಸಕ ಯತ್ನಾಳ್ ಅವರು ಈ ವಿಜೇಂದ್ರ ಅವರ ಬದಲಾವಣೆ ಆಗಬೇಕು ಅನ್ನೋದು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದು, ಇದು ರಾಜ್ಯ ನಾಯಕರ ಜೊತೆಗೆ ಹೈಕಮಾಂಡ್ ನಾಯಕರು ಆಕ್ರೋಶಕ್ಕೆ ಕಾರಣ ಆಗಿತ್ತು. ಪದೇ ಪದೇ ವಾಗ್ದಾಳಿ, ಪದೇ ಪದೇ ಆಕ್ರೋಶ, ಪದೇ ಪದೇ ಬಹಿರಂಗ ಹೇಳಿಕೆಗಳು ಕೊಡ್ತಾ ಇರೋದು ಶಾಸಕ ಯತ್ನಾಳ್ಗೆ ಮುಳುವಾಗಿದ್ದು ಈಗ ಸ್ಪಷ್ಟವಾಗಿದೆ. ಹೈಕಮಾಂಡ್ಗೆ ರಾಜ್ಯ ನಾಯಕರು ಕೂಡ ಮನವಿ ಮಾಡ್ಕೊಂಡಿದ್ರು, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಈಗಲಾದರೂ ಎಚ್ಚೆತ್ತುಕೊಳ್ಬೇಕು ಎಂಬ ಮನವಿಯನ್ನು ಪುರಸ್ಕರಿಸಿದ ಹೈಕಮಾಂಡ್ ನಾಯಕರು ಶಿಸ್ತು ಕಮಿಟಿಯಿಂದ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿರುವಂಥದ್ದು. ಯತ್ನಾಳ್ ಅವರ ಉಚ್ಚಾಟನೆ ಸದ್ಯ ರೆಬೆಲ್ ನಾಯಕರಿಗೆ ಸಾಕಷ್ಟು ದೊಡ್ಡ ಹೊಡೆತ ಕೊಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ. ಅಂದರೆ ಈಗಾಗಲೇ ಯತ್ನಾಳ್ ಅವರ ಒಂದು ಹೋರಾಟಕ್ಕೆ ಸಾಕಷ್ಟು ಶಾಸಕರು, ಪಕ್ಷದಲ್ಲಿ ಶಾಸಕರು, ಮಾಜಿ ಶಾಸಕರು ಬೆಂಬಲವನ್ನು ಕೊಟ್ಟಿದ್ರು. ಅಂದರೆ ಶಾಸಕ BP ಹರೀಶ್, ರಮೇಶ್ ಜಾರಕಿಹೊಳಿ ಸೇರಿದಂತೆ ಮಾಜಿ ಸಂಸದರಾದಂಥ ಸಿದ್ದೇಶ್ವರ್, ಪ್ರತಾಪ್ ಸಿಂಹ ಎಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ರು. ಜೊತೆಗೆ ಕುಮಾರ್ ಬಂಗಾರಪ್ಪ ಅವರು ಕೂಡ ಬೆಂಬಲವನ್ನು ಕೊಟ್ಟಿದ್ರು. ಆದರೆ ಎಲ್ಲರನ್ನೂ ಹೊರತುಪಡಿಸಿ BP ಹರೀಶ್ಗೆ ಈಗ ನೋಟಿಸ್ ಕೊಡಲಾಗಿದೆ. ಶಾಸಕ ಯತ್ನಾಳ್ ಅವರಿಗೆ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರುವಂಥದ್ದು. ಹೀಗಾಗಿ ಇವತ್ತು
ಮತ್ತೆ ರೆಬಲ್ಸ್ ನಾಯಕರು ಸಭೆ ಕರೆದಿರುವಂಥದ್ದು. ಈ ಸಭೆಯಲ್ಲಿ ಪ್ರಮುಖವಾಗಿ ಮೂರು ವಿಚಾರಗಳನ್ನ ನಾಯಕರು ಈಗ ಚರ್ಚೆ ಮಾಡಿರುವಂಥದ್ದು. ಒಂದು, ಯತ್ನಾಳ್ ಅವರಿಂದನೇ ಪತ್ರ ಬರೆಸೋದಕ್ಕೆ ಹೈಕಮಾಂಡ್ ನಾಯಕರಿಗೆ ಪತ್ರ ಬರೆಸೋದು. ಮತ್ತೊಂದು ಕಡೆ ಹೊರ ರಾಜ್ಯಗಳಿರುವ ಪ್ರಭಾವಿ ನಾಯಕರಿಂದ ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದು ಉಚ್ಚಾಟನೆಯನ್ನು ವಾಪಸ್ ಪಡಿಸ್ಕೊಳ್ಳೋದು. ಅದು ಸಾಧ್ಯವಾಗದಿದ್ದ ಸಂದರ್ಭದಲ್ಲಿ ಮತ್ತೆ ರೆಬಲ್ ನಾಯಕರೇ ಹೈಕಮಾಂಡ್ ನಾಯಕರ ಮುಂದೆ ಹೋಗಿ ಅವರಿಗೆ ಮನವಿಯನ್ನ ಕೊಡುವಂಥದ್ದು. ಈ ಮೂರು ವಿಚಾರಗಳನ್ನ ಇಟ್ಕೊಂಡು ಈಗ ರೆಬಲ್ ಶಾಸಕರು ರೆಬಲ್ ನಾಯಕರು ಸಭೆಯನ್ನು ನಡೆಸಿರೋದು. ಅದರಲ್ಲಿ ಪ್ರಮುಖವಾಗಿ BP ಹರೀಶ್ ಅವ್ರಿಗೂ ನೋಟಿಸ್ ಕೇಳಿದೆ. ಈ ನೋಟಿಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದು ಇವತ್ತಿನ ಸಭೆಯಲ್ಲಿ ಪ್ರಮುಖ ಚರ್ಚೆ ಆಗಿರುವಂಥದ್ದು ವಿಚಾರ. ರಮಾಕಾಂತ್, ಥ್ಯಾಂಕ್ ಯು ಸ್ವಾಮಿ.